गान चतुराय गान प्राणाय गारांतरात्मने। ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ವಣ್ಸೆ ಕುಂದಾಪುರ ತಾಲೂಕು ದಿನಾಂಕ 18/9/2023 ರಿಂದ ದಿನಾಂಕ 19/9/2023 ರವರೆಗೆ ನಡೆಯುವ 21ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಆತ್ಮೀಯ ಆಮಂತ್ರಣ ದಿನಾಂಕ 18/9/2023 ರಂದು ಸೋಮವಾರ ಶ್ರೀ ಗಣಪತಿ ಮೂರ್ತಿಗೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವಣ್ಸೆ ಇವರಿಂದ ಬೆಳ್ಳಿ ಪ್ರಭಾವಳಿ ಸಮರ್ಪಣೆ ಮಾಡಲಾಗುವುದು. ಈ ಬೆಳ್ಳಿ ಪ್ರಭಾವಳಿಯನ್ನು ಬೆಳಿಗ್ಗೆ 8:15ಕ್ಕೆ ಮೆರವಣಿಗೆಯ ಮೂಲಕ ತರಲಾಗುವುದು. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಬೇಕಾಗಿ ವಿನಂತಿ. ಬೆಳಿಗ್ಗೆ ಗಂಟೆ 9:40ಕ್ಕೆ ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ಜರುಗಲಿದೆ. ಹಾಗೆಯೇ ಮಧ್ಯಾಹ್ನ 12:30ರಿಂದ ಮಹಾಪೂಜೆ, ಮಂಗಳಾರತಿ, ಪ್ರಸಾದ ವಿತರಣೆ ಹಾಗೂ ಮಹಾ ಅನ್ನ ಸಂತರ್ಪಣೆ ಜರುಗಲಿದೆ. ಮಧ್ಯಾಹ್ನ 12:45ರಿಂದ ವಿಶೇಷ ಆಕರ್ಷಣೆಯಾಗಿ ಗಾನ ವೈಭವ ಕಾರ್ಯಕ್ರಮ ಜರುಗಲಿದೆ. ಭಾಗವತರಾಗಿ ಯಕ್ಷರಂಗದ ಚಿರ ಯುವಕ ಮೇರು ಭಾಗವತರಾಗಿ ಹೆರೆಂಜಾಲು ಗೋಪಾಲ್ ಗಾಣಿಗ, ಯಕ್ಷರಂಗದ ಟಾಪ್ ಟ್ರೆಂಡಿಂಗ್ ಹೆಬ್ರಿ ಗಣೇಶ್ ಕುಮಾರ್ ಹಾಗೂ ಪ್ರಸನ್ ಭಟ್ ಬಾಳ್ಕಲ್, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಹಾಗೆ ಶ್ರೀ ರಕ್ಷಾ ಹೆಗ್ಡೆ, ರಾಘವೇಂದ್ರ ಯಲ್ಲಾಪುರ ಹಾಗೂ ಶಶಾಂಕ್ ಆಚಾರ್ಯ ಇವರ ಮದ್ದಳೆಯ ಝೇಂಕಾರದೊಂದಿಗೆ ಯಕ್ಷರಂಗ ಹೈ ವೋಲ್ಟೇಜ್ ಸುಜನ್ ಹಾಲಾಡಿ ಹಾಗೂ ಕುಮಾರ್ ಅಮೀನ್ ಇವರ ಚಂಡೆಯ ನಾದವನ್ನು ನೋಡಲು ಮರೆಯದಿರಿ. ಮಧ್ಯಾಹ್ನ 3:30ರಿಂದ ಹಗ್ಗ ಜಗ್ಗಾಟ ಮತ್ತು ಮಡಿಕೆ ಒಡೆಯುವ ಸ್ಪರ್ಧೆ ಜರುಗಲಿದೆ. ಸಂಜೆ 6ರಿಂದ ಶ್ರೀ ರಾಘವೇಂದ್ರ ಭಜನಾ ಮಂಡಳಿ ವಣ್ಸೆ ಇವರಿಂದ ಭಜನಾ ಕಾರ್ಯಕ್ರಮ ಜರುಗಲಿದೆ. ಸಂಜೆ 7ರಿಂದ ಅಂಗನವಾಡಿ ಹಾಗೂ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ರಾತ್ರಿ 8:30ರಿಂದ ಗಣ್ಯಾತಿ ಗಣ್ಯರ ಕೂಡುವಿಕೆಯಲ್ಲಿ ಸಭಾ ಕಾರ್ಯಕ್ರಮ ಹಾಗೂ ಸನ್ಮಾನ ಕಾರ್ಯಕ್ರಮ ಜರುಗಲಿದೆ. ರಾತ್ರಿ ಗಂಟೆ 10ರಿಂದ ಸ್ಥಳೀಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ರಾತ್ರಿ 12:30ರಿಂದ ಓಂಕಾರ ಕಲಾವಿದರು ಕಣ್ಣುಕೆರೆ ತೆಕ್ಕಟ್ಟೆ ಇವರಿಂದ ಸೂಪರ್ ಹಿಟ್ ಹಾಸ್ಯಮಯ ಸಾಮಾಜಿಕ ನಗೆ ನಾಟಕ ಎಂತಾರೂ ಬಿಡುವುದಿಲ್ಲ ಎಂತಾರೂ ಬಿಡುವುದಿಲ್ಲ. ದಿನಾಂಕ 19/9/2023 ಮಂಗಳವಾರ ಬೆಳಿಗ್ಗೆ 9:30ರಿಂದ ಸಾರ್ವಜನಿಕ ಗಣಹೋಮ ಹಾಗೂ ಮಧ್ಯಾಹ್ನ 12:30ರಿಂದ ಮಹಾಪೂಜೆ, ಮಂಗಳಾರತಿ, ಪ್ರಸಾದ ವಿತರಣೆ ಜರುಗಲಿದೆ. ಸಂಜೆ 3ರಿಂದ ವಿಸರ್ಜನಾ ಪೂಜೆ ಹಾಗೂ ಮೆರವಣಿಗೆ ಜರುಗಲಿದ್ದು, ವಿಜೃಂಭಣೆಯ ಮೆರವಣಿಗೆಯಲ್ಲಿ ಅದ್ದೂರಿ ಕೀಲು ಕುದುರೆ, ಟ್ಯಾಬ್ಲೋ ಹಾಗೂ ವಾದ್ಯಗಳೊಂದಿಗೆ ವಣ್ಸೆ ಕಳುವಿನ ಬಾಗಿಲಿನ ಶ್ರೀ ಚಕ್ರ ನದಿಯಲ್ಲಿ ವಿಗ್ರಹ ಜಲಸ್ತಂಭನಗೊಳ್ಳುವುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಎಲ್ಲ ಕಾರ್ಯಕ್ರಮಗಳಿಗೂ ಸರ್ವರಿಗೂ ಆದರದ ಸ್ವಾಗತ ಬಯಸುವ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಕಾರ್ಯದರ್ಶಿ, ಸರ್ವ ಸದಸ್ಯರು, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವಣ್ಸೆ. ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ